ಫ್ರೈಡೇ ಮಾರ್ನಿಂಗ್ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಹಾಗಾಗಿ ಲೇಟ್ ಆಯಿತು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಸೊ ನೈಟೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ತೊಗೊಂಡು ಹೋಗುವಂಥ ತಟ್ಟೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಬೆಳಗಿನ ಜಾವ ಬೇಗನೆ ಇದ್ದು ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಮೂವರು ಕೂಡ ಪೂಜೆಗೆ ಹೋಗ್ಬಿಡೋಣ ಅಂತ ಪೂಜೆಗೆ ಕೂಡ ಹೋದ್ವಿ. ನಮ್ಮ ಮನೆ ಹತ್ರ ಇರುವಂಥ ಗಣೇಶ ಟೆಂಪಲ್ ಕೂಡ ಅಲ್ಲೇ ಇದೆ. ಅದ್ರ ಜೊತೆಗೆ ನಾಗರ್ಕಲ್ಲು ಕೂಡ ಇದೆ. ಊರಲ್ಲಾದರೆ ಹುತ್ತದಲ್ಲಿ ಹಾಲು ಬಿಡ್ತೀವಿ, ಇಲ್ಲಿ ಹಾಗೆ ಹುತ್ತ ಇಲ್ಲ. ಸೊ ಹಾಗಾಗಿ ನಾಗರ್ಕಲ್ಲಿಗೆ ನಾವು ಹಾಲನ್ನ ಬಿಟ್ಕೊಂಡು ಬರ್ತೀವಿ. ಸೊ ನಂತರ ಮನೆಗೆ ಬಂದು ಮನೆಯಲ್ಲೂ ಕೂಡ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ರಂಗೋಲಿ ಒಂದು ಬಿಡೋದು ಬ್ಯಾಲೆನ್ಸ್ ಇತ್ತು. ಸೊ ಅದು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಸೊ ಇವತ್ತಿನ ತಿಂಡಿಗೆ ನಾನು ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದೆ. ನನ್ನ ಮಗಳಿಗೆ ಮಾತ್ರ ಒಂದು ದೋಸೆ ಹಾಕ್ಕೊಟ್ಟೆ. ಅಮ್ಮ ನನಗೆ ಇಡ್ಲಿ ಬೇಡ, ದೋಸೆ ಕೊಡು ಅಂತಂದ್ಲು. ಸೊ ಹಾಗಾಗಿ ಅವಳಿಗೆ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ಅವಳಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಸೊ ಮಧ್ಯಾಹ್ನ ಅದು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ ಬೇಗ ಅನ್ನೋದಕ್ಕೋಸ್ಕರ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಹಬ್ಬದ ಅಡುಗೆನೇ ಮಾಡ್ಕೊಂಡಿದ್ದೆ. ಇವತ್ತಿನ ಊಟಕ್ಕೆ ಈ ಕಡುಬು, ಹಾಗೆ ಕಡಲೆಕಾಳು ಗೊಜ್ಜು, ನುಗ್ಗೆಕಾಯಿ ಸಾಂಬಾರು, ಕೋಸಂಬರಿ, ಅದ್ರ ಜೊತೆಗೆ ಉಪ್ಪಿನಕಾಯಿ, ಹಪ್ಪಳವೆಲ್ಲವಿತ್ತು. ತುಂಬಾ ಚೆನ್ನಾಗಾಗಿತ್ತು ಎಲ್ಲ ಅಡುಗೆ ಕೂಡ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ಅದರಂತಲ್ಲೂ ನಮ್ಮ ಮನೆಯವ್ರಿಗೆ ಸಿಹಿ ಕಡುಬು ಅಂತಂದರೆ ತುಂಬಾ ಇಷ್ಟ. ಈ ಥರ ಹಬ್ಬದ ಟೈಮಲ್ಲಿ ಊರಲ್ಲಿ ಇರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಊರಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಊರಲ್ಲಿರೋ ಪ್ರತಿಯೊಬ್ಬರ ಮನೇಲೂ ಕೂಡ ಈ ಹಬ್ಬನ ತುಂಬ ಸ್ಪೆಷಲ್ಲಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ಅಡುಗೆ ಮಾಡಬೇಕಾದ್ರೆ ನನ್ನ ಹಸ್ಬೆಂಡು ತುಂಬಾ ಹೆಲ್ಪ್ ಮಾಡಿದ್ರು. ಇಲ್ಲ ಅಂತಂದರೆ ನಾನು ಒಬ್ಬಳ ಕೈಯಲ್ಲಿ ಅಷ್ಟೊಂದು ಅಡುಗೆ ಎಲ್ಲ ಮಾಡೋಕ್ಕಾಗ್ತಿರಲಿಲ್ಲ. ತುಂಬಾ ಲೇಟಾಗಿ ಹೋಗ್ಬಿಡ್ತಿತ್ತು. ಊರಲ್ಲಾದರೆ ತುಂಬ ಜನ ಇರ್ತಾರೆ, ಎಲ್ಲ ಕೂಡ ಹೆಲ್ಪ್ ಮಾಡಿಕೊಂಡು ಬೇಗ ಕೂಡ ಮಾತಾಡ್ಕೊಂಡು ಅಡುಗೆ ಕೂಡ ಮಾಡ್ಕೊಂಡ್ಬಿಡ್ಬೋದು. ಸೊ ಇಲ್ಲಿರೋದು ನಾನು ಒಬ್ಬಳು, ಹಾಗೆ ನನ್ನ ಹಸ್ಬೆಂಡ್, ನನ್ನ ಮಗಳು ಕೂಡ ಅವ್ರ ಕೈಲೇನೂ ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಆದರೂ ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡಿದ್ರು ಇವತ್ತು. ಹಾಗಾಗಿ ಅಷ್ಟೊಂದು ಅಡುಗೆ ಎಲ್ಲ ನನಗೆ ಬೇಗ ಕೂಡ ಮಾಡೋಕ್ಕೆ ಈಸಿ ಕೂಡ ಆಯಿತು. ಇದರ ಕಂಪ್ಲೀಟ್ ವಿಡಿಯೋ ರೆಸಿಪೀಸ್ನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಇವತ್ತು ನಾನು ವೇರ್ ಮಾಡಿರುವಂಥ ಸೀರೆ ಬಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಇಷ್ಟ ಆದರೆ ಹೋಗಿ ನೀವು ಕೂಡ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್